ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ ಅಂತ ಹೊರಟೆ. ಅಲ್ಲಿ ನೋಡಿದ ನಮ್ಮ ತಾತ ಬೆಳಗ್ಗೆನೆ ಜೋಳದಲ್ಲಿ ಕಳೆ ಕೀಳ್ತಾ ನಿಂತಿದ್ದಾರೆ. ನಾನು ವಾಕಿಂಗ್ ಹೋಗೋದ್ ಬಿಟ್ಟು ತಾತಂಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟೆ. ಅಷ್ಟರಲ್ಲೇ ನಮ್ಮಮ್ಮ ತಿಂಡಿ ಮಾಡ್ತಿದ್ರು. ಏನ್ ತಿಂಡಿ ಅಂತ ಅಡ್ಗೆ ಮನೆಗೆ ಬಂದ್ರೆ ಕ್ಯಾರೆಟ್ ತುರ್ದಿಟ್ಟಿದ್ರು. ನಾನು ಯಾಕಮ್ಮ ಕ್ಯಾರೆಟ್ ತುರ್ದಿಟ್ಟಿರ ಅಂತ ಕೇಳಿದ್ರೆ ಇಡ್ಲಿಗೆ ಅಂತ ಹೇಳಿದ್ರು. ಆ ಇಡ್ಲಿ ನೋಡಿದ ತಕ್ಷಣ ನನಗೆ ಬಾಯಲ್ಲೆಲ್ಲ ಜೊಲ್ ಸುರಿತು. ದಿನ 2 ಇಡ್ಲಿ ತಿನ್ನೋನು ನಾನು ಇವತ್ತು 4 ಇಡ್ಲಿ ತಿಂದೆ. ಇಡ್ಲಿ ತಿನ್ಕೊಂಡು ಹೊರಟೆ. ಅಲ್ಲಿ ನೋಡಿದ್ರೆ ನಮ್ಮ ಅಜ್ಜಿ ಪೈಲ್ವಾನ್ ಥರ ಗುದ್ಲಿ ಇಟ್ಕೊಂಡು ಬರ್ತಿದ್ದಾರೆ. ಯಾಕಜ್ಜಿ ಈ ಗುದ್ಲಿ ಇಟ್ಕೊಂಡು ಹೋಗ್ತೀರಾ ಅಂತ ಕೇಳಿದ್ರೆ ನಾನು ಏನಿಲ್ಲ ಮಗನೇ, ಹೊಲ್ದಲ್ಲಿ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಇಟ್ಕೊಂಡು ಹೋಗಿದ್ದೆ ಅಂತ ಹೇಳಿದ್ರು. ಆಮೇಲೆ ನಮ್ಮ ಮನೆ ಹತ್ರ ಇರೋ ಶುಂಠಿ ವಾಷಿಂಗ್ ಹತ್ರ ಹೋದೆ. ಅಲ್ಲಿ ನೋಡಿದ್ರೆ ಅತ್ತೆ ಮತ್ತೆ ಅಳಿಮಯ್ಯ ಇಬ್ರು ಕುತ್ಕೊಂಡು ಅಲ್ಟೆ ಹೊಡಿತಾ ಕೂತಿದ್ದಾರೆ. ಅದೆಲ್ಲ ಆಯಿತು. ಆಮೇಲೆ ಹಸಿಗೆ ಕೆತ್ತಲು ಭಾವ ಐತೆ ಅಂದ್ಬಿಟ್ಟು ಒಳಗಡೆ ಕಟ್ಟಾಕ್ತಿದ್ದಾರೆ. ಅಷ್ಟಲ್ದಲ್ಲೇ ಮಧ್ಯಾಹ್ನ ಬೇರೆ ಆಯಿತು. ಒಂದು ಗಳಿಗೆ ಮಲಿಕೊಳ್ಳೋಣ ಅಂತ ಕಣ್ಣು ಮುಚ್ಚಿದ್ವು. ಅಷ್ಟೊತ್ತಿಗೆ ಸಡನ್ ಅಂತ ನೆಂಟರು ಬಂದ್ಬಿಡದ. ಅವ್ರ ಜೊತೆ ಸ್ವಲ್ಪ ಹೊತ್ತು ಅಲ್ಟೆ ಹೊಡಿತಾ ಕೂತ್ಕೊಂಡು ತೆಗಿ ಹೋಗ್ಲಿ ಮನೆಗೆ ನೆಂಟರು ಬಂದಿದ್ದಾರೆ ಅಂದ್ಬಿಟ್ಟು ಮಟನ್ ತರಕ್ಕೆ ಹೊರಟ್ವು. ಫೈನಲಿ ಮಟನ್ ಅಂಗಡಿಗೆ ಬಂದ್ವು. ಅಲ್ಲಿ ನೋಡಿದ್ರೆ ಕುರಿ ಮಟನ್ 600 ರೂಪಾಯಿ ಇರೋದು 650 ರೂಪಾಯಿ ಮಾಡಿದ್ದಾರೆ. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು 1.5 kg ತೊಗೊಂಡು ಮನೆಗೆ ಬಂದ್ವು. ಮನೆಗೆ ಬಂದಿದ ತಕ್ಷಣ ನಮ್ಮ ತಾತ ಕುರಿಗಳನ್ನೆಲ್ಲ ಇಟ್ಕೊಂಡು ಬಂದರು. ನಮ್ಮಮ್ಮ ಹಿಂಗೆ ಈಚೆ ಕಡೆ ಹೋದಾಗ ಕುರಿಗೆ ಸೊಪ್ಪು ತಂದಿದ್ರು. ನನ್ನ ಮಗಂದ ಕುರಿಗಳು ಸೊಪ್ಪು ನೋಡಿದ ತಕ್ಷಣ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವು. ಆಮೇಲೆ ನಮ್ಮ ತಾತ ಇಟ್ಕೊಂಡೋಗಿ ಒಂದೊಂದನ್ನೇ ಕಟ್ಟಾಕಿದ್ರು. ಅದೆಲ್ಲ ಸರಿ. ಮನೆಗೆ ನೆಂಟರು ಬಂದಿದ್ರು ಅಂದ್ಬಿಟ್ಟು ನೀರು ತರಕ್ಕೆ ಹೋದೆ. ಅಲ್ಲಿ ನೋಡಿದ್ ನೀರು ಅಂಗಡಿನ ಬಾಗ್ಲಾಕಿದ್ದಾರೆ. ಎಷ್ಟು ಅಂದರೆ ಒಂದು 10-15 ಸಲ ಬಂದು ಹೋಗಿದ್ದೀನಿ ನಾನು. ಆಮೇಲೆ ಮನೆಗೆ ಬಂದೆ. ಅಲ್ಲಿ ನೋಡಿದ್ ನಮ್ಮಮ್ಮ ಮಟನಿಗೆ ರೆಸಿಪಿ ರೆಡಿ ಮಾಡ್ತಿದ್ದಾರೆ. ಅಷ್ಟರಲ್ಲೇ ನನ್ನ ತಾತನೂ ಮತ್ತು ಪ್ರಾಂಜುನು ಮೀನ್ಸ್ ನನ್ನ ತಂಗಿನೂ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಯಾರು ಸೀಮಿಗಿಲ್ದಿರೋ ತಾತು ಮೊಮ್ಮಕ್ಕಳು ಅನ್ನಂಗೆ ಏನು ಎತ್ತಾಡ್ತಾ ಕೂತಿದ್ದಾರೆ. ಎಲ್ಲ ಮುಗೀತು. ಆಮೇಲೆ ನಮ್ಮಮ್ಮ ಸ್ವಲ್ಪ ಹೂವಿನ ಗಿಡ ಹಾಕೋಣ ಮಗನೆ, ಎಲ್ಲಾನು ಕಿತ್ತಾಕು ಅಂತ ಹೇಳಿದ್ರು. ಆಮೇಲೆ ನಾನು ಗುದ್ಲಿ ತಗೊಂಡು ಹೊಂಟೆ ಕ್ಲೀನ್ ಮಾಡೋಕ್ಕೆ. ನನ್ನ ಕಷ್ಟ ನೋಡ್ದಾರ್ದಲ್ಲೇ ಪಾಪ ನಮ್ಮ ತಾತನೂ ಬಂದು ಹೆಲ್ಪ್ ಮಾಡಿಕೊಡ್ತು. ಅದು ಯಾವ ಥರ ಅಂದರೆ ಗುದ್ಲಿ ನನ್ನ ಕೈಯಿಂದ ಇಸ್ಕೊಂತು. ಒಂಚೂರು ನನಗೆ ಗುದ್ಲಿ ಕೆಲಸ ಮಾಡೋಕೆ ಬಿಡಲಿಲ್ಲ. ಎಲ್ಲ ಕ್ಲೀನಾಗಿ ಅವರೇ ಕೆತ್ತಾಕಿದ್ರು. ಫುಲ್ಲು ಹೂ ಹಾಕೋಕ್ಕೆ, ಹೂವಿನ ಗಿಡ ಹಾಕೋಕ್ಕೆ. ನಮ್ಮ ಮನೆ ಹತ್ರ ಒಂದು ಮಲ್ಲಿಗೆ ಹೂವಿನ ಗಿಡ ಇತ್ತು. ಬೆಳಗಿನ ಜಾವ 6 ಗಂಟೆಲಿ ನಾನು ಎದ್ದು ನೋಡಿದಾಗ ಫುಲ್ಲು ಲಕ 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 ಅಂತ ಹೊಳಿತಿತ್ತು ಅದು ಹೂವಿನಿಂದ. ಈಗ ನೋಡಿದ್ರೆ ಒಂದು ಹೂಗಳಿಲ್ವಲ್ಲ. ಮೋಸ್ಟ್ಲಿ ನಮ್ಮಮ್ಮ ಕಿತ್ಕೊಂಡಿರ್ಬೋದು ಅಂತ ನಾನು ಸುಮ್ಮನಾದೆ. ಆಮೇಲೆ ನಮ್ಮ ತಿಮ್ಮಣ್ಣ ಏನು ಮಾಡ್ತಾನೆ ಅಂತ ನೋಡೋಕೆ ಬಂದೆ. ಅಲ್ಲಿ ನೋಡಿದ್ರೆ ತುಟಿ ಮೇಲ್ ಮಾಡ್ಕೊಂಡು ನಿಂತಿದ್ದಾನೆ ಅವನು. ಆಮೇಲೆ ನಮ್ಮ ತಾತ ಒಳಗಡೆಯಿಂದ ಮಸಿಯಕಲ್ ತಗೊಂಬಂತು. ತಗೊಬಂದು ಕುಡ್ಲನ್ನ ಮಸೀತವ್ರೆ. ಯಾಕಂದ್ರೆ ಜೋಳ ಕಟ್ ಮಾಡಬೇಕಲ್ಲ, ಅದಕ್ಕೆ ಒಳಗಡೆ ಬರೋಣ ಅಂತ ಬಂದೆ. ಅಲ್ಲಿ ನೋಡಿದ್ರೆ ಅಟ್ಟಿ ಬಾಕ್ಲಲ್ಲಿ ನಮ್ಮಮ್ಮ ರಂಗೋಲಿ ಬಿಡ್ತಾ ನಿಂತಿದ್ದಾರೆ. ಆಮೇಲೆ ಗೊತ್ತಾಯ್ತು ನನಗೆ, ಒಳಗಡೆ ಹೋಗಿ ನಮ್ಮಮ್ಮ ಬಿಡಲ್ಲ, ರಂಗೋಲಿ ಹಾಕ್ತಿದ್ದಾರೆ ಅಂತ. ಆಮೇಲೆ ಒಳಗಡೆ ಬಂದೆ. ಅಲ್ಲಿ ನೋಡಿದ್ರೆ ನಮ್ಮ ಅಜ್ಜಿ ಎಳೆ ಮಗ್ಳು ನನಗೆ ಕಿಸ್ಕಲ್ ಹಾಕೊಂಡು ಮೀನ್ಸ್ ಮಂಡಿಗಾಲು ಹಾಕೊಂಡು ಕಸ ಹೊಡಿತಿದ್ದಾರೆ. ಆ್ಯಕ್ಚುಲಿ ಅವ್ರು ಏನಕ್ಕೆ ಆ ಥರ ಮಾಡ್ತಿರೋದು ಅಂದರೆ ಪಾಪ ಅವರಿಗೆ ನೆನ್ನೆ ನೈಟಿಂದ ಬೆನ್ನೋವಂತೆ, ಅದಕ್ಕೆ ಆ ಥರ ಕಸ ಹೊಡಿತಿದ್ದಾರೆ. ಪಾಪ ನಮ್ಮಮ್ಮ ರಂಗೋಲಿ ಹಾಕಿ ಸುಸ್ತಾಗಿ ಬಂದು ನೀರು ಕುಡಿತವ್ರೆ. ಆಮೇಲೆ ಈಚೆ ಕಡೆಯಿಂದ ನಮ್ಮ ತಾತ ಒಂದು ವಿಷಲ್ ಆಗ್ತು. ಆಗ ಈಚೆ ಕಡೆ ಹೋಗಿ ನೋಡಿದ್ರೆ ಚಿರಂಡಿ ಕಸ ಎಲ್ಲ ಗುದ್ಲಿಲ್ ತೆಗಿತಿದ್ದಾರೆ. ನಂಗೂ ನಮ್ಮ ತಾತ ಇದನ್ನ ಸ್ವಲ್ಪ ತೆಗಿ ಅಂದ್ಬಿಟ್ರು. ಅದಕ್ಕೆ ನಾನು ಏನು ಹೇಳ್ಬೇಕು, ಯಪ್ಪ ಇದನ್ನ ನಾನು ತೆಗಿಬೇಕಾ ಅಂದ್ಬಿಟ್ಟು ಸೀದಾ ಒಳಗೆ ಬರೋಣ ಅಂತ ಬಂದೆ. ಮೀನ್ಸ್ ಬರ್ತಾ ಇದ್ದೆ. ಅಲ್ಲಿ ನೋಡಿದ್ರೆ ನಮ್ಮ ಅವ್ವ ಕಸದ ಮಂಕ್ರಿ ಹಿಡ್ಕೊಂಬತ್ತವ್ರೆ. ಅಳಿಮಯ್ಯನ ಮೇಲೆ ನಮ್ಮ ಹೂಗೆ ಎಷ್ಟು ಪ್ರೀತಿ ಅಂದರೆ ನಮ್ಮ ತಾತ ಮಸೀತಿತ್ತಲ್ಲ ಕುಡ್ಲು ಜೋಳಕ್ಕೋಸ್ಕರ, ಆ ಕುಡ್ಲನ್ ತಗೊಂಡು ಜೋಳ ಕುಯ್ಯಕ್ಕೆ ಹೋದ್ರು. ಜೋಳ ಕೊಯ್ದು ಇಟ್ಟಿದ್ ಕೂಡ ಅಳಿಮಯ್ಯನ ಕೈಲಿ ಹಾಕಿಸ್ತಿಲ್ಲ ದನಿಗೆ. ನಮ್ಮ ಅವ್ವನೇ ತಗೊಂಡು ಹೋಗಕ್ಕೆ ಬಂದ್ರು. ಇದನ್ನೆಲ್ವ ಹೇಳೋದು ಅಳಿಯನ್ ಮೇಲೆ ಇರೋ ಲವ್ ಅಂತ. ನಮ್ಮ ಹಸಿಗೆ ಪಾಪ ಕೆತ್ತಲು ಭಾವ ಆಗಿದೆ. ಹಂಗಾಗಿ ಮೊನ್ನೆಯಿಂದ ಏನು ಹುಲ್ಲೇನು ತಿಂದಿರ್ಲಿಲ್ಲ ಅದು. ಅದಕ್ಕೂ ಪಾಪ ಹೊಟ್ಟೆ ಹಸ್ತಿ ಈಗ ಸ್ವಲ್ಪ ತಗೊಂಡು ತಿಂತಾ ಇದೆ.
ನಮ್ಮ ಮನೆ ಹಸ ತಿಂತಿದ್ರು ಕೂಡ ನಮ್ಮ ಅವ್ವ ತಗೊಂಡೋಗಿ ಜೋಳ ಹಾಕ್ಬತ್ತೈತಲ್ಲ, ಯಾಕೋ ಸ್ವಲ್ಪ ಹೊಟ್ಟೆ ಹಸ್ತಿತ್ತು ಅಂದ್ಬಿಟ್ಟು ಒಳಗಡೆ ಬಂದೆ. ಅಲ್ಲಿ ನೋಡಿದ್ರೆ ಮುತ್ತಜ್ಜಿಯರು ಕೋಲ್ ಇಟ್ಕೊಂಡು ಹಿಡಿತಾರಲ್ಲ, ಆ ಥರ ನಮ್ಮಮ್ಮ ಮನೆ ಓಡಿಸ್ತವ್ರೆ ಮ್ಯಾಪಲ್ಲಿ. ಪಾಪ ನಮ್ಮಮ್ಮ ಅದನ್ನ ಮಾಡೋದ್ ನೋಡೇ ನಂಗೆ ಹೊಟ್ಟೆ ತುಂಬೋಯ್ತು. ಆಮೇಲೆ ನಮ್ಮ ಅಜ್ಜಿ ಹಾಲಲ್ಲಿ ಮಲ್ಗೆ ಹೂ ಕಟ್ತಿದ್ದಾರೆ. ನಂಗೆ ಅವಾಗ್ಲೇ ಗೊತ್ತಾಯ್ತು ಏನಂತ. ಗಿಡದಲ್ಲಿರೋ ಹೂಗಳೆಲ್ಲ ನಮ್ಮಮ್ಮ ಕುಯ್ದಿರೋದಲ್ಲ, ನಮ್ಮ ಅಜ್ಜಿ ಕುಯ್ದಿದ್ರದೇ ಅಂತ ನನಗೆ ಗೊತ್ತಾಯ್ತು. ಈಚೆ ಕಡೆ ನಮ್ಮವ್ವ ಪೈಲ್ವಾನ್ ಥರ ಗುದ್ಲಿ ಹಿಡ್ಕೊಂಡು ಕೆಲಸ ಮಾಡ್ತವ್ರೆ. ಆ ಚಿರಂಡಿಲಿರೋ ಮಣ್ಣೆಲ್ಲ ಬಗೆಣ ನಮ್ಮ ಮನೆ ಪಕ್ಕದಲ್ಲಿರೋ ಅಡಿಕೆ ಮರಕ್ಕೆ ಆ ಮಣ್ಣು ಹಾಕೋಣ. ಅವಾಗ್ಲಿಂದ ನಮ್ಮವ್ವ ಅದೇ ಕೆಲಸ ಮಾಡ್ತವ್ರೆ. ಇದನ್ನೆಲ್ಲ ನೋಡೋಕ್ಕಾಗ್ದಲ್ಲೇ ಸ್ನಾನಕ್ಕೆ ಹೋದೆ. ಸ್ನಾನ ಮುಗಿಸ್ಕೊಂಡ್ ಬಂದ್ಮೇಲೆ ದೇವ್ರೇ ಒಳ್ಳೇದು ಮಾಡಪ್ಪ ಅಂದ್ಬಿಟ್ಟು ದೀಪ ಹಚ್ಚಿದೆ. ಕಳ್ಸಕ್ಕೆಲ್ಲ ಹೂ ಇಟ್ಟೆ. ಕಳ್ಸಕ್ಕೆ ಹೂ ಇಟ್ಟಿದ್ಮೇಲೆ ಊದ್ಗಡ್ಡಿ ತಗೊಂಡು ಪೂಜೆ ಮಾಡಿದೆ. ಅಷ್ಟೊತ್ತಿಗೆ ನನ್ನ ತಂಗಿದು ಸ್ನಾನ ಆಗಿತ್ತು. ಅವಳು ದೇವ್ರ ಮನೆ ಒಳಗಡೆ ಬಂದ್ಲು, ನಾನು ಪೂಜೆ ಮಾಡ್ತೀನಿ ಅಂತ. ಅವಳ ಕೈಲಿ ಪೂಜೆ ಮಾಡುವಂತ ಗಂಟೆನೂ ಮತ್ತೆ ಊದ್ಗಡ್ಡಿನೂ ಕೊಟ್ಟೆ. ಸೀದಾ ತಿರ್ಗೋಬಿಟ್ಟು ಉಲ್ಟಂ ಪಲ್ಟಾ ತಿರುಗ್ತಾವಳೆ. ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಇತ್ತು ಅಂದ್ಬಿಟ್ಟು ಶಾಪಿಂಗಿಗೆ ಹೊರಟ್ವು. ಶಾಪಿಂಗ್ ಮಾಡೋಕ್ಕೂ ಮುಂಚೆ ಓಲೆ ಎಕ್ಸ್ಚೇಂಜ್ ಮಾಡಬೇಕು ನಿಲ್ಸು ಅಂತ ಅಂದ್ರು ನಮ್ಮ ಅಜ್ಜಿ. ಓಲೆನ ಎಕ್ಸ್ಚೇಂಜ್ ಮಾಡಿದ್ವು. ಎಕ್ಸ್ಚೇಂಜ್ ಮಾಡ್ಕೊಂಡು ವಿಶಾಲ್ ಮಾರ್ಟ್ ಕಡೆಗೆ ಹೊರಟ್ವು. ವಿಶಾಲ್ ಮಾರ್ಟಲ್ಲಿ ಮನೆಗೆ ಏನೇನು ಬೇಕು ಆ ಸಾಮಾನೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದ್ವು. ಕ್ಯಾಶ್ ಕೌಂಟ್ರಿಗೆ ಬಂದ ತಕ್ಷಣ ಬಿಲ್ ಹಾಕ್ಸಿದ್ವು. ನನ್ನ ಮಗಂದು ಬಿಲ್ ಎಷ್ಟಾಗಬೇಕು? 2800 ಆಗ್ಬಿಡೋದಾ ಈ ಸಾಮಾನ್ಗೆ? ಆಮೇಲೆ ಸ್ವಲ್ಪ ಅಮೌಂಟ್ ಸಾಲ್ಟೇಜ್ ಆಯ್ತು ಅಂದ್ಬಿಟ್ಟು ನಮ್ಮಮ್ಮ ಬ್ಯಾಂಕಿಗೆ ಹೋದ್ರು. ಬ್ಯಾಂಕಲ್ಲಿ ದುಡ್ಡು ತಗೊಂಡು ವಿಶಾಲ್ ಮಾರ್ಟಿಂದ ಸಾಮಾನು ತಗೊಂಡು ಫೈನಲಿ ಮನೆಗೆ ಬಂದ್ವು. ಈಗ ತಾನೇ ಮನೆಗೆ ಬಂದಿದ್ದೀವಿ. ಈಗ ತಾನೇ ಎಲ್ಲಿಗೆ ಹೊರಟ್ರಮ್ಮ? ಅಯ್ಯೋ ಎಲ್ಲ ಗ್ಯಾಸಿನ ಪ್ರಾಬ್ಲಮ್ ಆಯ್ತು ಕಣಪ್ಪ. ಅಲ್ಲಿ ಇದೋಗಿದ್ವು ಹಾಸ್ಲಕ್ಕೆ. ಆಗ ಅವ್ರು ಗ್ಯಾಸಿನ ತಗೊಬನ್ನಿ ಬುಕ್ಕ ಬಿಲ್ಲರ್ ಕೊಡ್ತೀನಿ, ಈಗಲೇ ಬಂದ್ರೆ ಕೊಡ್ತಿನಿಲ್ಲ ಅಂದ್ರೆ ಇಲ್ಲ ಅಂದ್ರು. ಅದಕ್ಕೆ ತಗೋತೇನಿ ಗ್ಯಾಸ್ ಬಿಲ್ ಎರ್ಸ್ಕೊಂಡು ಅಲ್ಲಿ ಇಂಡಸ್ಟ್ರಿಗೆ ಹೋಗಿ ಗ್ಯಾಸ್ ತಗೋಬತ್ತೆ. ಮೇಲೆ ಅದು ಇಲ್ದಂಗೆ ಆಗ್ಬಿಡುತ್ತೆ ಮೇಲೆ ಗ್ಯಾಸ್. ಸರಿ.